ನಾವು ಹೋಗ್ಬೇಕಿರೋ ಪ್ಲೇಸ್ ಇದು. ಮೋಸ್ಟ್ಲಿ ಏನಾದರೂ ಕರಡಿ ಗಿರಡಿ ಏನಾದರೂ ಮಲ್ಕೊಳೋ ಪ್ಲೇಸ. ಅಪ್ಪ ಭಯ ಆಗುತ್ತೆ ನೋಡಿದ್ರೆ. ಗುರು ಒಬ್ಬನೇ ಬಂದಿದ್ದೀನಿ. ಭಯ ಏನೋ ಆಗ್ತಿದೆ ಸ್ವಲ್ಪ. ಫಸ್ಟ್ ಟೈಮ್ ಬಂದಿದ್ದೀನಿ ನಿಜ್ಗಲ್ ಬೆಟ್ಟ. ಇಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಯಾರೂ ಇಲ್ಲ ಗುರು ಬೆಟ್ಟದಲ್ಲಿ. ಒಬ್ಬನೇ ಸಾಹಸ ಮಾಡ್ತಿದ್ದೀನಿ ನಿಮ್ಗಳಿಗೆ ತೋರಿಸೋದಕ್ಕೆ. ಅಲ್ಲೇನೋ ಇದ್ದಂಗಿದೆ. ನೋಡ್ರಿ, ಇಲ್ಲೊಂದು ಗುಹೆ ಇದೆ. ಒಬ್ಬೊಬ್ಬರೇ ಬಂದರೆ ತುಂಬ ಭಯ ಆಗುತ್ತೆ. ನಾನಂತೂ ಒಬ್ಬನೇ ಬಂದಿದ್ದೀನಿ. ನೋಡೋಣ. ನೋಡ್ರಿ, ಇಲ್ಲಿ ಕೂಡ ನಮ್ಮ RCBನೇ ಕಾಣಿಸ್ತಿದೆ. ಎಲ್ಲೆಲ್ಲೂ RCB. ವಾಹ್, RCB. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸೆಕೆಂಡ್ ವಿಡಿಯೋ. ಸೊ ಇವತ್ತು ನಿಜ್ಗಲ್ ಬೆಟ್ಟ ಅಂತ. ದಾಬಸ್ಪೇಟೆಯಿಂದ 4 ಕಿಲೋಮೀಟ್ರ್ ಆಗ್ಬೋದು. ತುಮಕೂರು ಕಡೆಯಿಂದ ಬಂದರೆ ಒಂದು 10 ಕಿಲೋಮೀಟ್ರ್ ಆಗ್ಬೋದು. ಸೊ ಇಲ್ಲೇ ನಿಯರ್ ಆದಂತಹ ನಮ್ಮ ನಿಜ್ಗಲ್ ಬೆಟ್ಟನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಸ್ವಚ್ಛತೆ ಕಾಪಾಡಿ. 100% ಅದು ಸತ್ಯ. ಸ್ವಚ್ಛತೆಯನ್ನು ಕಾಪಾಡಬೇಕು. ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ ಅಂತ ಎಸಿಬಾರ್ದು. ಇದು ನಮ್ಮ ಮನೇಲೆ. ಸೊ ಹಾಗಾಗಿ ನೀಟಾಗಿ ನೋಡಿಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ. ನೋಡ್ರಿ ಹೇಗಿದೆ. ನೋಡೋಕ್ಕೇನೋ ತುಂಬ ಚೆಂದ ಕಾಣಿಸ್ತಿದೆ. ಬಟ್ ಇದು ಯಾರಿಗೂ ಪ್ಲೇಸ್ ಗೊತ್ತಿಲ್ಲ. ಐ ಥಿಂಕ್ ಅಷ್ಟಕ್ಕಷ್ಟೇ. ಇದೇ ಕಣ್ರಿ ಎಂಟ್ರಿ ನಿಜ್ಗಲ್ ಬೆಟ್ಟಕ್ಕೆ. ಟ್ರೆಕ್ಕಿಂಗ್ ಏನೋ ಅದ್ಭುತವಾಗಿತ್ತು. ಬೈಕೆಲ್ಲ ತರೋಕ್ಕಾಗೋದಿಲ್ಲ, ಅಲ್ಲೇ ಕೆಳಗಡೆನೇ ಬಿಟ್ಟು ಬರಬೇಕಾಗುತ್ತೆ. ಸೊ ಇದೇ ನಿಜ್ಗಲ್ ಬೆಟ್ಟಿನ ಎಂಟ್ರಿ ಪಾಯಿಂಟ್. ಸೊ ಬನ್ನಿ ಹೋಗೋಣ. ತುಂಬ ಹಳೇದು. ಬರ್ತಿದ್ದಂಗೆ ನಮ್ಮ ಜೈ ಬಜರಂಗಿ ಸಿಗುತ್ತೆ. ಈ ಕಡೆನೂ ನಮ್ಮ ಬಜರಂಗಿನೇ ಕಾಣಿಸಿದೆ. ಎಲ್ಲಾದರೂ ನಮ್ಮ ಬಜರಂಗಿನೇ ಸಿಗ್ತಾರೆ. ಎಂಟ್ರಿ ಟೆಂಪಲ್, ಅದು ಕೂಡ ನಮ್ಮ ಬಜರಂಗಿ ಬಾವುಟನೇ ಹಾರ್ತಿದೆ. ವಾವ್,
ನಮಸ್ಕಾರ ಮಾಡ್ಕೊಂಡು ಮುಂದೆ ಸಾಗ್ತಿದ್ದೀನಿ. ಇದು ತುಂಬ ಪುರಾತನ ಕಾಲದ್ದು. ಅಲ್ಲಿ ಕಾಣಿಸ್ತಿದೆ ನೋಡ್ತಿದ್ದೀರಾ ದೇವಸ್ಥಾನ, ನೋಡೋಕ್ಕೆ ತುಂಬ ಅದ್ಭುತವಾಗೈತೆ. ವಾ, ಇಲ್ಲಿಂದ ನೋಡ್ರಿ ಹೇಗೆ ಕಾಣಿಸುತ್ತೆ. ಅಲ್ಲೊಂಥರ ಕೋಟೆ ಥರ ಎಲ್ಲ ಕಾಣಿಸುತ್ತೆ. ಅಲ್ಲಿ ಮೇಲ್ಗಡೆ ಸಮೇತ ಇದೆ. ವಾವ್, ಇಲ್ಲಿಂದ ನೋಡೋಕ್ಕೆ ತುಂಬ ರೋಮಾಂಚಕವಾಗಿದೆ. ಇಲ್ಲಿ ಕೂಡ ಶ್ರೀರಾಮ್, ಜೈ ಶ್ರೀರಾಮ್, ರಾಮ್ ರಾಮ್ ರಾಮ್, ಜೈ ಶ್ರೀರಾಮ್. ಕೆಳಗಡೆ ಹೋಗ್ತಾರೆ, ಅದು ರೋಡ್ ಸಿಗುತ್ತೆ. ಜೈ ಬಜರಂಗ್ ಬಲಿ, ಜೈ ಜೈ ಬಜರಂಗ್ ಬಲಿ, ಜೈ ಬಜರಂಗ್, ಜೈ ಜೈ ಬಜರಂಗ್ ಬಲಿ. ಇಲ್ಲಿಗೆ ಬಂದಿತ್ತು, ಸ್ವಲ್ಪ ಭಯ ಎಲ್ಲ ಹೋಯ್ತು. ಅಲ್ಲಿ ಒಬ್ಬನೇ ಈ ಕಡೆ ರೋಡ್ ಹೋಗುತ್ತೆ, ಎಲ್ಲಾಗುತ್ತೋ ಗೊತ್ತಿಲ್ಲ. ಈ ರೋಡು ಇದು ಮೇಲ್ಗಡೆ ಕೋತಿ ಎಲ್ಲ ಇದ್ದಾವೆ ನೋಡ್ರಿ. ಪ್ಲಾಸ್ಟಿಕ್ ಎಲ್ಲ ಹೆಂಗೆ ಎತ್ತಿದ್ದಾರೆ. ಸೊ ಅದಕ್ಕೆ ಹೇಳಿದ್ದು, ಸ್ವಚ್ಛತೆ ಕಾಪಾಡಿ. ಪ್ಲಾಸ್ಟಿಕ್ ಹಿಂಗೆಲ್ಲ ಹಾಕಿದ್ರೆ ಚೆಂದಿರಲ್ಲ. ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸ್. ಸೊ ನಮ್ಮ ಗೌರ್ಮೆಂಟ್ ಅವರು ಒಂದು ಕಸದ ಬುಟ್ಟಿ ಅಂತ ಇಟ್ಟರೆ ಅಲ್ಲಿ ಹಾಕ್ಬೋದು. ಸೊ ಇಲ್ಲಿ ಯಾವುದು ಫೆಸಿಲಿಟಿ ಇಲ್ಲ ಅಂದ್ಕೊಳ್ತೀನಿ. ಸೊ ಹಂಗಾಗಿ ಎಲ್ಲಂದ್ರಲ್ಲೇ ಎಸ್ತಿದ್ದಾರೆ. ಇಲ್ಲಿ ನೋಡ್ರಿ, ಅವ್ರೇನು ಅಂದ್ಕೊಂಡು ಈ ಕಲ್ಲುಗಳನ್ನ ಜೋಡಿಸ್ರೆ ಅದು ನೆರವೇರುತ್ತೆ ಅಂತ ಅಂದ್ಕೊಂಡು ಜೋಡಿಸಿರ್ತಾರೆ ಮೋಸ್ಟ್ಲಿ. ನೋಡೋಣ, ನಾವು ಮುಗಿಸ್ಕೊಂಡು ಬಂದು ಜೋಡಿಸೋಣ. ಯಾರೂ ಬಂದಿಲ್ಲ ಇಷ್ಟೊತ್ತಾದ್ರು, ನಾವೇ ಫಸ್ಟ್ ಇವತ್ತು. ನಿಜ್ಗಲ್ ಬೆಟ್ಟ ಚಾರಣವು ಬೆಂಗಳೂರಿನ ಸುತ್ತಮುತ್ತಲಿನ ಸುಂದರವಾದ ಮತ್ತು ಸುಲಭವಾದ ಚಾರಣಗಳಿಂದ ಹೊಂದಿದೆ. ಹೊರಗಿಂದ ನೋಡೋಕ್ಕೆ ಈ ಬೆಟ್ಟ ಕೋಟೆ ತುಂಬ ಸಾಮಾನ್ಯವಾಗಿ ಕಾಣಿಸುತ್ತೆ. ಸೊ ಈ ಬೆಟ್ಟದ ಕೋಟೆ ತುಂಬ ಬೆಟ್ಟ ಗುಡ್ಡ ಕೂಡಿದೆ. ಅದರೊಳಗಿನ ಯಾವ ನಿಧಿ ಅಡಗಿದೆ ಎಂದು ಕಂಡು ನೀವು ಆಶ್ಚರ್ಯವಾಗುತ್ತೀರಿ. ಈ ಕೋಟೆಯ ಗೋಡೆಗಳು ಒಳಗೆ ನೀವು ಗುಹೆಗಳು, ದೇವಾಲಯಗಳು, ದರ್ಗಾಗಳು ಅಥವಾ ಸಮಾಧಿ, ಹೆಚ್ಚಾಗಿ ಸೂಫಿ ಸಂತ್ರ ಅಂದರೆ ಕೊಳಗಳ ಮತ್ತು ಪ್ರಾಚೀನ ಮಹಾತುಗಳ ಆವೇಶಗಳನ್ನು ಕಾಣಬಹುದು. ಈ ಕೋಟೆಯು 17ನೇ ಶತಮಾನದಲ್ಲಿ ಚಿಕ್ಕದೇವರಾಜ ಒಡೆಯರು ನಿರ್ಮಾಣಿಸಿದ್ದಾರೆ. ಸೊ ನಿಜ್ಗಲ್ ಕೋಟೆ ಹೈದರಾಬಾದ್ ಹಾಲಿ ಮತ್ತು ಪೇಶ್ವೆ ಮಾಧವರಾವ್ ನಡುವೆ ನಡೆದ ಮಹಾಕಾವ್ಯ ಯುದ್ಧಕ್ಕೆ ಸೊ ಹೆಸರುವಾಸಿಯಾಗಿದೆ. ನಿಜ್ಗಲ್ ಬೆಟ್ಟದ ಒಂದು ಸಂಕ್ರಿಯ ದೇವಾಲಯದ ಮತ್ತು 2 ದರ್ಗಾಗಳನ್ನು ಹೊಂದಿರೋದರಿಂದ ಸಾಮಾನ್ಯವಾಗಿ ಪುರೋಹಿತರು ಮತ್ತು ಭಕ್ತರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ನೀವು ಹರಿಕಾರದಿದ್ದರೆ ಏನೋ ಅಂತಾರೆ, ಅದು ನನಗೂ ಕನ್ನಡ ಪದ ಸ್ಪಷ್ಟವಾಗಿ ಬರಲ್ಲ.
ಸಾಮಾನ್ಯವಾಗಿ ಪುರೋಹಿತರು ಮತ್ತು ಭಕ್ತರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ನೀವು ಹರಿಕಾರರಾಗಿದ್ದರೆ ಅರ್ಧ ದಿನದ ಸುಲಭವಾದ ಚಾರಣವನ್ನು ಮಾಡಲು ಬಯಸಿದರೆ ಇದು ನಿಮಗೆ ಒಂದೊಳ್ಳೆ ಟೂರಿಸಮ್ ಪ್ಲೇಸ್ ಆಗಿ ಕಾಣುತ್ತೆ. ನೋಡಿ, ಅಲ್ಲೊಂದು ದರ್ಗಾ ಕಾಣಿಸುತ್ತಿದೆ. ಯಾಕೆ ಚೆಂಗ್ಳು RCB ಎಲ್ಲೆಲ್ಲೂ RCB, ಎಲ್ಲೆಲ್ಲೂ RCB, ಕಣಕಣದಲ್ಲೂ RCB. ಇಲ್ಲಿ ಕಾಣಿಸ್ತಿದೆಯಲ್ಲ, ತುಂಬ ಎತ್ತರವಾಗಿ ಕಾಣಿಸ್ತಿದೆ. ನೋಡ್ತಿದ್ದೀರಲ್ಲ, ಸೊ ಇದ್ರ ಎತ್ತರ ಬಂದುಬಿಟ್ಟು 1000 ಮೀಟ್ರು, ಅಂದರೆ 3280 ಅಡಿ ಇದೆ. ಸೊ ಇದನ್ನು ಹತ್ತಬೇಕು ಅಂತಂದರೆ ಅಟ್ಲೀಸ್ಟ್ 1 ಅವರ್ ಆದರೂ ಬೇಕು. ನಿಜ್ಗಲ್ ಬೆಟ್ಟ ವರ್ಷ ಪೂರ್ತಿ ತೆರೆದಿರುತ್ತೆ, ಮತ್ತು ಇಲ್ಲಿ ಚಾರಣ ಮಾಡಲು ಇದು ಯಾವಾಗ ಬೇಕಾದರೂ ಒಳ್ಳೆಯ ಸಮಯ. ಈ ಟ್ರೆಕ್ ಮಾಡಲು ಅಂತ ನಿರ್ದಿಷ್ಟ ಸಮಯ ಇಲ್ಲ, ಸರಿನಾ? ಮಳೆಗಾಲದಾಗಾದರೂ ಬರ್ಬೋದು, ಯಾವಾಗಾದರೂ ಬರ್ಬೋದು. ಮಳೆಗಾಲದಲ್ಲಿ ಬಂದರೆ ಏನು ಅಂತಂದರೆ ಹಚ್ಚ ಹಸಿರಿಂದ ಕಾಣಿಸುತ್ತೆ. ನೋಡಿ ಹೆಂಗೆ ಕಾಣಿಸ್ತಿದೆ ವ್ಯೂ ಪಾಯಿಂಟ್. ಇದು ಯಾವುದೇ ಅಪಾಯಕಾರಿ ಪ್ಲೇಸ್ ಅಲ್ಲ. ಮಳೆಗಾಲ ಸಮೇತ ಆರಾಮಾಗಿ ಬಂದು ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಇದೇ ನೋಡೋಕ್ಕಂತೂ ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ, ಅದೇ. ಹಾಗೆ ಬಂದರೆ ಇಲ್ಲ ನಮ್ಮ ಹಳ್ಳಿಲೂ ಕಾಣಿಸ್ತಿದೆ ನೋಡಿ. ಬನ್ನಿ ಹೋಗೋಣ. ಹೊರಟೋಯ್ತು, ತುಂಬ ಚೆನ್ನಾಗಿ. ಯಾರೋ ಇದ್ದಾರೆ ಮೇಲೆ, ಸೌಂಡ್ ಕೇಳಿಸ್ತಿದೆ. ಬನ್ನಿ ನೋಡೋಣ. ನಾವೇ ಫಸ್ಟ್ ಅಂದ್ಕೊಂಡ್ವಿ, ನಮಗಿನ ಯಾರೋ ಫಸ್ಟ್ ಬಂದಿದ್ದಾರೆ ಆಲ್ರೆಡಿ. ಸೊ ಹಂಗೆ ಇದ್ರ ಹಿಸ್ಟ್ರಿ ಸಮೇತ ಆಗಲೇ ಹೇಳಿದ್ದೀನಿ ಸ್ವಲ್ಪ. ಎಲ್ಲಿ ನೋಡಿದ್ರು ಸ್ವಚ್ಛತೆ ಕಾಪಾಡಿ. ಇಷ್ಟೆಲ್ಲ ಹಾಕಿದ್ರು ನಮ್ಮ ಜನಗಳು ಯಾಕಿನ್ನು ಸ್ವಚ್ಛತೆ ಕಾಪಾಡ್ತಿಲ್ಲ. ನಮ್ಮ ಗೌರ್ನಮೆಂಟ್ ಅವರು ಏನಾದರೂ ವೇಸ್ಟೇಜನ್ನು ಹಾಕೋಕ್ಕೆ ಇಟ್ಟಿದ್ರೆ ಕಾಪಾಡ್ತಾರೆ. ಏನು ಇಟ್ಟಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಎಸಿತಾ ಹೋಗ್ತಾರೆ. ನಮ್ಗಳಿಗೂ ಬುದ್ಧಿ ಇಲ್ಲ, ನಮ್ಮ ಗೌರ್ನಮೆಂಟ್ಗೂ ಬುದ್ಧಿ ಇಲ್ಲ. ಇದು ಯಾವುದೋ ರಾಂಗ್ ಪ್ಲೇಸ್ ಅಂದ್ಕೊಳ್ತೀನಿ. ತುಂಬ ಭಯಾನಕರವಾಗಿದೆ. ಇಲ್ಲಿ ದೇವಸ್ಥಾನ ಉಂಟು.
ಇಷ್ಟೊತ್ತು ತುಂಬ ಶೆಕೆ ಆಗಿತ್ತು. ಇಲ್ಲಿ ಬಂದ ತಕ್ಷಣ ಕೂಲ್ ಅನಿಸ್ತಿದೆ. ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಇದನ್ನೆಲ್ಲ ಏನಕ್ಕೆ ಎಲ್ಲ ನಾವು ದೂರ ತಗೊಂಡೋಗಿ ಸುಟ್ಟಾಕಿದ್ರೆ ಆಗಲ್ಲ. ಈ ನಮ್ಮ ಜನಗಳಿಗಂತೂ ಅರ್ಥನೇ ಆಗಲ್ಲ. ಅಲ್ಲಿ ಕಾಣಿಸ್ತಾ ಯಾರೋ ಇದ್ದಾರೆ. ಸ್ಲಿಪ್ಪರ್ಸ್ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂದ್ಕೊಳ್ತೀನಿ. ತುಂಬ ಸಕ್ಕತ್ತಾಗಿದೆ. ವಾವ್ ವಾವ್, ಏನು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಇದು ನಮ್ಮ ಕರ್ನಾಟಕ ಅಂದರೆ. ಇಲ್ಲಿ ಅದೋ ನೀರು ಸಮೇತ ಇದೆ. ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಮೇಲಿಂದ ನೋಡಿದ್ರೆ ಕಾಣಿಸ್ತಿದೆ. ಏನಿದೆ ಹಿಂಗಿದೆ. ಬನ್ನಿ ಒಳಗಡೆ ಏನಿದೆಯಾ ನೋಡೋಣ. ಏನಿಲ್ಲ, ಮಳೆ ಬಂದರೆ ನಿಂತ್ಕೊಳ್ಳೋಕ್ಕೊಂದು ಪ್ಲೇಸ್ ಇದೆ. ಇಲ್ಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನ್ಯಾಷನಲ್ ಹೈವೇ. ಸೊ ತುಂಬ ನಿಯರ್ ಆದ ಪ್ಲೇಸು. ಗುರು, ಈ 2 ಕಣ್ಣು ನೋಡೋಕ್ಕೂ ಸಾಲದು ಈ ಪ್ಲೇಸ್ನ. ಸಕ್ಕತ್ತಾಗಿದೆ. ಬನ್ನಿ ಮುಂದೆ ಹೋಗೋಣ. ಬನ್ನಿ ಬನ್ನಿ ಜಾನರೇ, ಬನ್ನಿ 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 ಜಾನರೇ, ಬನ್ನಿ ಬನ್ನಿ ನಮ್ಮ ನಿಜ್ಗಲ್ ಬೆಟ್ಟಕ್ಕೆ ಬನ್ನಿ. ಬನ್ನಿ ಬನ್ನಿ ಜಾನರೇ, ಬನ್ನಿ ಬನ್ನಿ. ಇದೇನಿದು ಒಳಗಡೆ? ಜಿಂಚ್ ಏನಿಲ್ಲ, ಫುಲ್ ಖಾಲಿ ಹೊಡಿತೀರಿ ಇದು. ಓಕೆ, ಹಾಗೆ ಮುಂದೆ ಹೋದರೆ ಈ ಕಡೆ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ ಗುರು. ಒಬ್ಬೊಬ್ಬೊಬ್ಬ, ಸನ್ಸೆಟ್ ನೋಡಿ. ಇಲ್ಲಿಂದ ಆರಾಮಾಗಿ ಪ್ಯಾರಾಶೂಟಲ್ಲಿ ಹೋಗ್ಬೋದು. ಯಾವುದೇ ಅಡೆತಡೆಗಳಿಲ್ಲ, ಆರಾಮಾಗಿ ರೀಚ್ ಆಗ್ಬೋದು ಮೇಲ್ಗಡೆ. ಮಲೆನಾಡು ಕಾಣಿಸ್ತಿದೆ, ನಮ್ಮ ಕಲ್ಪತರು ನಾಡು. ಈ ಪ್ಲೇಸ್ ಇನ್ನೂ ಯಾಕೆ ಇಷ್ಟು ಹೈಲೈಟ್ ಆಗಿಲ್ಲ? ಇನ್ನೂ ತುಂಬ ಇದ್ದಾವೆ ನಮ್ಮ ತುಮಕೂರಿನ ಹೈಡನ್ ಪ್ಲೇಸ್. ಸೊ ನಾನು ನಿಮ್ಮ ಮುಂದೆ ತರ್ತೀನಿ, ತಲೆಗೆ ಇಡ್ಸ್ಕೊಬೇಡಿ. ಇನ್ನೊಂದೇನು ಅಂತಂದರೆ, ಒಬ್ಬರೇ ಬರ್ಬೋದು ಆರಾಮಾಗಿದೆ, ಯಾವುದೇ ಭಯ ಅಂಥದ್ದು ಏನಿಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ. ನೋಡ್ರಿ, ಇದು ತಲೆ ಮೇಲೆ ಬೀಳೋ ಆಗಿದೆ. ಮೇಲ್ಗಡೆ ಇಷ್ಟು ದೊಡ್ಡವಿದೆ. ಮಿಸ್ಸಾಗಿ ಏನಾದರೂ ಒಂದು ಕೆಳಗಡೆ ಬಿತ್ತು ಅಂದ್ರೆ ಸೀದಾ ನ್ಯಾಷನಲ್ ಹೈವೇನೇ ಸೇರುತ್ತೆ. RCB ಗೌಡ್ರು ಇಲ್ಲಿ, RCB ಗೌಡ. ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ. ಸುತ್ತ ವ್ಯೂ ಪಾಯಿಂಟೇ. ಅದರಲ್ಲಿ ಹಿಂಗೆ ಬಂದರೆ ನಮ್ಮ ಸಣ್ಣಣ್ಣ ಇದೆಯಲ್ಲ, ಆಹಾ ಅದ್ಭುತವಾಗಿ ಕಾಣಿಸುತ್ತೆ ನೋಡೋಕೆ ಮಾತ್ರ. ಇಲ್ಲೇನೋ ಒಂದು ಕೋಟೆ ಇದೆ, ಬನ್ನಿ ನೋಡೋಣ. ಈಗ ಹೋಗ್ತು. ಇಲ್ಲಾರ ನಮ್ಮ ಬ್ರದರ್ ಬೇರೆ ಇದ್ದಾರೆ. ಹಾಯ್, ಆ ಕಡೆ ಸೈಡಾ ಪ್ಲೇಸ್? ಓಕೆ, ನೀವು ನೋಡಕ್ಕೆ ಬಂದಿದ್ದೀರಾ? ನೋಡ್ಬಿಟ್ಟು ಇವಾಗ ಹಿಡ್ಕೊಂಡು ಓಕೆ, ಎಷ್ಟು ಗಂಟೆಗೆ ಬಂದ್ರಿ ನೀವು? 5:30. ಸೂಪರ್. ಇಲ್ಲಿಬ್ಬರಿದ್ದಾರೆ.
ಅಬ್ಬಬ್ಬಾ. ಅಲ್ಲಿ ನೋಡ್ರಿ ನಮ್ಮ ಹೊರಟೋಕೆ ಆಂಜನೇಯ ಜೈ ಬಾಜು. ಇಲ್ಲಿಂದ ನೋಡೋಕ್ಕಂತೂ ಅದ್ಭುತ, ಮಹಾ ಅದ್ಭುತ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಒಳ್ಳೆ ಟ್ರೆಕ್ಕಿಂಗ್ ಆಗಬೇಕು ಅಂತಂದರೆ ನಿಜಗಲ್ ಬೆಟ್ಟಕ್ಕೆ ಬರಬೇಕು. ಓ, ನಮ್ಮ ಸಾಕ್ಸ್ ಬೇರೆ ಕಿತ್ತೋಯ್ತಲ್ಲಪ್ಪ, ಒಳಗಡೆ ಹಾಕ್ಕೊಳೋಣ. ಹಂಗೆ ಬಂದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್. ಏನಿದು ಹಿಂಗಿದೆ, ಏನು ಎಂಡಿಂಗಾ ಏನು? ಓ, ಕೆಳಗಡೆ ಏನಷ್ಟು ಭಯ ಇಲ್ಲ, ಆರಾಮಾಗಿ ಇಲ್ಲಿಂದ ನೋಡ್ಕೋಬೋದು. ದೇವ್ರೇ ನಮಸ್ಕಾರ. ಅಲ್ಲಿ ನೋಡ್ರಿ, ಓಯ್ ಕ್ಯೂಟಿ ಸ್ವೀಟಿ ಬೇಬೆ. ಅಲ್ಲಿ ನೋಡ್ರಿ ಎಷ್ಟು ಝೂಮ್ ಆಗುತ್ತೆ, ಇನ್ನು ಝೂಮ್ ಆಗುತ್ತೆ, ಕ್ಲಾರಿಟಿ ಸಿಗಲ್ಲ ಅಷ್ಟೆ. ಇಲ್ಲಿಂದ ಸನ್ಸೆಟ್ ನೋಡೋಕ್ಕಂತೂ ತುಂಬ ಅದ್ಭುತ ಅಂದರೆ ಅದ್ಭುತ. ಈ ನಮ್ಮ ನಿಜಗಲ್ ಬೆಟ್ಟ. ನಾವೇ ಫಸ್ಟ್ ಅಂದ್ಕೊಂಡ್ರೆ 5:15 ಬಂದಿದ್ದಾರಂತೆ ಗುರು ಯಾರು. ಅಲ್ಲಿ ಹಳೆ ಕಾಲದೊಂದು ದೇವಸ್ಥಾನ ಕಾಣಿಸಿದೆ, ಅಲ್ಲಿ ಹೋಗೋಣ ಆಮೇಲೆ. ಫಸ್ಟ್ ಈ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಕೊಂಡು. ಇದೇನು ಗುರು, ಇದೇನ ಬಿತ್ತು ಮಿಸ್ಸಾಗಿ ಫೋನು ಏನಾದರೂ ಅಂದರೆ ವೆಂಕಟರಮಣ ಸಂಪಾದಲ್ಲಿ ಗೋವಿಂದ ಗೋವಿಂದ. ಸೊ ನೋಡಿದ್ರಲ್ಲ, ಇದೇ ನಿಜಗಲ್ ಬೆಟ್ಟ. ಸೊ ಇದ್ರ ಹಿಸ್ಟ್ರಿ ಹೇಳ್ತೀನಿ ಆಮೇಲೆ. ಸೊ ಫಸ್ಟು ಇದು ವಾತಾವರಣ ಸಹೋದು ಎಷ್ಟೇ ನೋಡಿದ್ರು ನೋಡ್ತಾನೆ ಇರಬೇಕು ಅನಿಸ್ತಿದೆ, ಅಷ್ಟು ರೋಮಾಂಚಕವಾಗಿದೆ. ಇನ್ನೂ ಏನಂತಂದರೆ, ನೀವು ಒಂದು 5:30ಗೆ ಬಂದರೆ ಇನ್ನೂ ಬೆಟರು. ಸೊ ಆಲ್ರೆಡಿ ಸೂರ್ಯ ಬಂದುಬಿಟ್ಟಿದ್ದಾರೆ, ಬಿಸಿಲು ಸ್ಟಾರ್ಟ್ ಆಗ್ತಿದೆ. ಚೆನ್ನಾಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ನಿಜಗಲ್ ಬೆಟ್ಟಕ್ಕೆ ಬಂದರೆ. ಬನ್ನಿ ಮುಂದೆ ಹೋಗ್ತಾ ಇನ್ನೊಂದು ದೇವಸ್ಥಾನ, ದರ್ಗಾ ತೋರಿಸ್ತೀನಿ. ನಿಜಗಲ್ ಬೆಟ್ಟ ಒಂದು ಅನ್ವೇಷಿತ ಸ್ಥಳ. ಇಲ್ಲಿ ನೀವು ಕಂಡುಕೊಳ್ಳುವ ಶಾಂತತೆ ಮತ್ತು ಪ್ರಶಾಂತತೆ ಬೆಂಗಳೂರಿನ ಹತ್ತಿರವಿರೋ ಯಾವುದೇ ಸ್ಥಳದಿಂದ ಅಥವಾ ಯಾವುದೇ ಸ್ಥಳಕ್ಕೂ ಕಂಪೇರ್ ಮಾಡೋಕ್ಕಂತೂ ಸಾಧ್ಯವಿಲ್ಲ. ಈ ಸ್ಥಳ ನೀವು ನೋಡೋಕ್ಕೆ ತುಂಬ ಸಂಗತಿಗಳನ್ನು ಹೊಂದಿದ್ದು, ಅರ್ಧ ದಿನದ ಸಣ್ಣ ಚರಣವು ಇದೊಂದಾಗಿರುತ್ತೆ. ಸೊ ಕಮೆಂಟ್ ಮಾಡಿರಿ ಯಾವಾಗ ಬರ್ತೀರಾ ನೀವು ನಿಜಗಲ್ ಬೆಟ್ಟಕ್ಕೆ ಅಂತ. ಸೊ ಬಂದರೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಈಗ ನೆಕ್ಸ್ಟು ಇಲ್ಲಿ
ಇಲ್ಲಿ ಹೋಗೋಣ. ಯಾರಿಗೂ ಅದು ದೋಸ್ತಿ ದೋಸ್ತಿ ಅಂತಿರೋದು. ದೋಸೆನಾ ದೋಸ್ತೆನಾ? ದೋಸೆನಾ ದೋಸ್ತಿನ? ದೋಸೆ. ಎನರ್ಜಿ. ಅಲ್ಲ ಈ ವೈರು ಹಿಂಗೆ ಬಿಟ್ಟಿದಾರಲ್ಲ, ಕರೆಂಟ್ ಹೊಡೆಯುತ್ತೆ. ಅಲ್ಲ, ಬೀಳ್ದ ಇರಾಗಿ ಸಪೋರ್ಟ್ ಕೊಟ್ಟಿದ್ದೀರಿ. ಸೊ ಹೀಗೆ ಬಂದರೆ ಮಲ್ಲಿಕಾರ್ಜುನ ಸ್ವಾಮಿ ಗುಹೆ ಅಂತಾರೆ ಇದನ್ನು. ನೋಡೋಣ ಬನ್ನಿ. ಏನಿದು ಗುಹೆ? ಏನಿಲ್ಲ, ಎಲ್ಲ ಕಲ್ಲು ತುಂಬಿಸಿದ್ದಾರೆ. ಏನಿಲ್ಲ, ಬಟ್ ಇದು ಆಗಿನ ಕಾಲದಲ್ಲಿ ಅಂದರೆ 800 ವರ್ಷದ ಹಿಂದೆ ಮಲ್ಲಿಕಾರ್ಜುನ ಗುಹೆ ಅಂತಾರೆ. ಈ ಕನ್ನಡ ಮಣ್ಣನ್ನು ಮರಿಬೇಡ, ಬಜರಂಗ್ ಬಲಿ, ಬಜರಂಗ್ ಬಲಿ, ಬಜರಂಗ್. ಜೈ ಶ್ರೀರಾಮ್, ಶ್ರೀರಾಮ್. ನೋಡ್ರಿ, ಇದು ದರ್ಗಾ. ಪಕ್ಕನೇ ಹಿಂಗೆ ಬಂದರೆ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ, ನಾಗದೇವತೆಗಳ ಸನ್ನಿಧಿ. ಹಿಂಗೋದ್ರೆ ಅಲ್ಲಿ ಕಾಣಿಸಿದೆಯಲ್ಲ ಬೋರ್ಡು, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದೇ ಹೇಳಿದ್ನಲ್ಲ, ಅಲ್ಲಿ ಫಸ್ಟು ನಮ್ಮ ಗಣಪ ಹತ್ರ ಹೋಗಿ ಬಂದುಬಿಡೋಣ. ಈ ಕಡೆ ಎಲ್ಲೋಗುತ್ತೆ? ಈ ಕಡೆ ಅಂದರೆ ಹೊರಗಡೆಯಿಂದ ಬಂದರೆ, ಆ ಕಡೆಯಿಂದ ಬಂದರೆ ಈ ಪ್ಲೇಸ್ ಅಂದ್ಕೊಳ್ತೀನಿ. ಹಂಗೆ ಬಂದರೆ ವರಸಿದ್ಧಿ ವಿನಾಯಕ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ.
ನೋಡ್ರಿ ಇಲ್ಲಿಂದ ಹೇಗೆ ಕಾಣಿಸುತ್ತೆ. ಹೆಂಗೆ ಹೋಗೋದು ಹೀಗೆ ಸುಮಾರು 18ನೇ ಶತಮಾನದಲ್ಲಿ ಅದು ನಿರ್ಮಾಣವಾಗಿರೋದು ಅಂದ್ಕೊಳ್ತೀನಿ. ಅದಕ್ಕೆ ಹೋಗೋಕ್ಕೆಲ್ಲ ಮೊದಲೇನು ಮಾಡ್ತಿದ್ರು ಗೊತ್ತಿಲ್ಲ, ಈಗ ಕಾಲ್ದಾರಿ ಅಂತಾರಲ್ಲ ಹಂಗೆ ಹೋಗ್ತೀವಿ. ತುಂಬ ಅಂದರೆ ತುಂಬ 18ನೇ ಶತಮಾನ ಅಂತಂದರೆ ನೋಡಿ ಇನ್ನು ಹೇಗಿರ್ಬೋದು ಅಂತ. ಇದಕ್ಕೆ ಬರೋದಕ್ಕೆ ಬೇರೆ ಪ್ಲೇಸ್ ಏನಾದರೂ ಇದೆಯನ್ನೋ ಗೊತ್ತಿಲ್ಲ, ಅಥವಾ ಇದೇ ಪ್ಲೇಸ್ ಏನೋ. ನಾನು ನೋಡ್ದಂಗೆ ಎಲ್ಲ ಕಡೆ ನೋಡಿದೆ, ನಿಮಗೆ ಬೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತು. ಇದೆಲ್ಲ ಅಡುಗೆ ಎಲ್ಲ ಮಾಡ್ತಾರೇನೋ, ಒಳ್ಳೆ ಎಲ್ಲ ಇದೆ. ಅಂತೂ ಇಂತೂ ಇದಕ್ಕೆ ರೀಚ್ ಆದ್ವಿ. ದೇವರು ಇದೆ ನೋಡಿ, ರೀಚ್ ಆದ್ವಿ ಕೊನೆಗೆ. ಬನ್ನಿ ಒಳಗಡೆ ನೋಡೋಣ. ಹೊಡೆದೋಗಿದೆ ಈ ಚಪ್ಪಡಿ ಕಲ್ಲು ಸಮೇತ ಮುರಿದೋಗಿದೆ, ಅದಕ್ಕೆ ಕಲ್ಲು ಜೋಡಿಸಿದ್ದಾರೆ. ತುಂಬ ಅಂದರೆ ತುಂಬ ಹಳೇ ದೇವಸ್ಥಾನ ಇದು. ಸದ್ಯ ಪೂಜೆ ಆದರೂ ಮಾಡ್ತಿದ್ದಾರಲ್ಲ. ಇದೇ ಕಂಟಿನ್ಯೂ ಸ್ವಾಮಿ ದೇವಸ್ಥಾನ, ತುಂಬ ಹಳೇ ದೇವಸ್ಥಾನ. ಹಿಂಗೆ ಬಂದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ, ಇದೇ ಒಂದು ದೇವಸ್ಥಾನ. ಗರ್ಭದ ಗುಡಿಯಲ್ಲಿ ದೇವರೇ ಇಲ್ಲವರು ಎಲ್ಲ ಮಾಡಿಬಿಟ್ಟರೆ, ಡೆಮಾಲಿಷ್ ಮಾಡೋಕ್ಕಾರೆ ಎಲ್ಲ ಕಿತ್ತಾಕಿದ್ದಾರೆ. ಇದೇ ನೋಡ್ಕೊಳ್ಳಿ. ಇವನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಇದೇನು ಗುರು ಹಿಂಗಿದೆ, ಮಾಟ ಮಾತ್ರ ಮಾಡಿಸಿರೋದು ಅನಿಸುತ್ತೆ. ಅಪ್ಪ ಯಾಕೆ ಕೈ ಬಜರಂಗಿಲ್ಲ ಅನ್ಕೊಂಡು ಮುಂದೆ ಬಾ. ನೋಡ್ತಿರ್ಬೋದು ಈ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅಂದ್ರೆ ಬೆಳಗೊಳ್ಳಿ ಕೆಂಪರಾಜನವರ ಮಗ ದಾಸರಾಜನವರು ಕಟ್ಟಿರುತ್ತಾರೆ. ಸುಮಾರು 800 ವರ್ಷದ ಹಿಂದೆ ಕಟ್ಟಿರುವ ದೇವಸ್ಥಾನ, ಹಳೆಯ ಪುರಾತನ ದೇವಸ್ಥಾನ. ಇದು ಬಂದ್ಬಿಟ್ಟು ಇದು ಮೊದಲು ನಿಧಿ ಚೋರರು ಇಲ್ಲಿ ನಿಧಿ ಕಳ್ತನ ಮಾಡ್ಕೊಂಡೋಗಿರ್ತಾರೆ, ಬಟ್ ಯಾವುದೇ ಆಧಾರ ಸಿಕ್ಕಿರಲ್ಲ. ಸೊ ಬನ್ನಿ ದೇವಸ್ಥಾನ ನೋಡೋಣ. ಈಗಾಗಲೇ ಟೈಮ್ ಬಂದುಬಿಟ್ಟು 8:30. ನಾವು ಮಾರ್ನಿಂಗ್ ಒಂದು 6:30ಗೆ ರೀಚ್ ಆದ್ವಿ ನಿಜ್ಗಲ್ ಬೆಟ್ಟಕ್ಕೆ. ಈಗಾಗಲೇ 8:30 ಅಂದರೆ ಒಂದು 2.5-3 hours ಆಗುತ್ತೆ. ಸೊ ಇಷ್ಟೆಲ್ಲ ನೋಡಿದ್ರಲ್ಲ ನಿಜ್ಗಲ್ ಬೆಟ್ಟ, ತುಂಬ ಅದ್ಭುತವಾದ ಟೂರಿಸಮ್ ಪ್ಲೇಸ್ ಇದು. ಸೊ ನಮ್ಮ ಗೌರ್ಮೆಂಟ್ ಅವರು ಎಚ್ಚೆತ್ಕೊಂಡು ಒಂದೊಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಒಂದೊಳ್ಳೆ ಅದ್ಭುತವಾದದ್ದು ಟೂರಿಸಮ್ ಪ್ಲೇಸ್ ಅಂತೂ
100% ಆಗುತ್ತೆ. ಹಾಗೆ ಈ ಹಳೆ ಕಾಲದ 800 ವರ್ಷದ ದೇವಸ್ಥಾನ ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ರೆ 100% ಚೆಂದ ಕಾಣಿಸುತ್ತೆ. ಸೊ ಇಷ್ಟು ಹೇಳಿ ನಾನು ಇವತ್ತಿನ ವೀಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಇನ್ನೊಂದು ಬೆಟ್ಟಕ್ಕೆ ಹೋಗಿ ಅಲ್ಲೊಂದು ವೀಡಿಯೋ ಮಾಡ್ತೀನಿ. ಸೊ ಇಲ್ಲಿಗೆ ಎಂಡ್ ಮಾಡಿ ಕೊನೆಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.